स्वागत है आपका आई टुडे न्यूज में। भारी बारिश और भीमार नदी में आई बाढ़ से इंडी तालुक के करीब 15 गांवों के लोग पिछले एक हफ्ते से भारी संकट झेल रहे हैं। घर बार उजड़ चुके हैं। लोग कालजी केंद्रों में शरण लेने पर मजबूर हैं और दशहरा जैसे त्योहार भी उनकी तकलीफों के बीच गुजर रहे हैं। हालात इतने बिगड़ गए हैं कि मवेशियों के लिए चारे की भी भारी कमी महसूस की जा रही है। वहीं सर्दी, खांसी और संक्रामक बीमारियों का खतरा भी बाढ़ पीड़ितों पर मंडरा रहा है। इस पूरे हालात पर चिंता जताते हुए जेडीएस नेता बीडी पाटिल ने हिंगनी, काडमगेरी, बस्ती, मुल्ला बस्ती समेत बाढ़ प्रभावित इलाकों का दौरा किया और पीड़ित परिवारों की समस्याएं सुनी। उन्होंने सरकार से मांग की कि किसानों और बाढ़ पीड़ितों को शीघ्र और उचित मुआवजा दिया जाए ताकि वे अपनी जिंदगी दोबारा पटरी पर ला सके। पाटिल ने आरोप लगाया कि सरकार राहत कार्यों में विफल साबित हो रही है और समय रहते ठोस कदम न उठाने से हालात और बिगड़ रहे हैं। उन्होंने प्रशासन से तुरंत कार्रवाई कर पीड़ितों को राहत देने की अपील की। इस अवसर पर जेडीएस के अन्य नेता अयूब नाटीकर, डुंडू बिरादार, न्याज अग्रखेड़, रमेश विजापुर, परमेश्वर हावगोंड पीरप्पा, बन्नी, मल्लिकार्जुन पैटी, शांतप्पा कोली, प्रकाश कट्टिमणी, मंत्री पुजारी, विश्वनाथ कट्टिमणी, लक्ष्मण काडमगेरी, पंडित काडमगेरी सहित कई कार्यकर्ता मौजूद रहे। ಇಷ್ಟು ಹೇಳುದು ನಿಜ, ಇವ್ರಿಗೆ ಬಿಡಲ್ಲ. ನಾವ್ ಎಲ್ಲಿ ಸ್ಟ್ರೈಕ್ ಮಾಡಬೇಕು ಅಲ್ಲಿ ಮಾಡ್ತೇವ್. ತಹಸೀಲ್ದಾರೇ ಸ್ವಂತ ನೀರ್ ಬಂದಿಲ್ಲ ಅಂತ ಹೇಳ್ತಾರಂದ್ರೆ ಇದರ ಅರ್ಥ ಏನ್ರಿ? 15 ದಿವಸ ಆಯ್ತು ದನಗಳು ತಂದು ಹಳಕಿ ಸೌಕರ್ ಹೊಲ್ದಾಗ ಕಟ್ಟೆನ, ಮೇವಿಲ್ಲ, ನೀರಿಲ್ಲ, ಊಟಕ್ಕಿಲ್ಲ. ನಮ್ ಮನೇನು ಒಯ್ದು ಹಾಲು ಕೊಟ್ಟಿದ್ರಿ ಮಕ್ಕಳಿಗೆ. ಇವತ್ತು ತಹಸೀಲ್ದಾರ್ ನೀರ್ ಬಂದಿಲ್ಲ ಅಂತ ಹೇಳ್ತಾರೆ. ನಿಮಗೆ ನಿಮ್ ಮುಂದೆ ಮಾತಾಡ್ರಿ, ಯಾರು ಏನೋ ಓಪನ್ ಅದ ನಿಮ್ಗೆ, ಅದಕ್ಕೆಲ್ಲ ರಿಕಾರ್ಡಿಂಗ್ ಮಾಡ್ಕೊರಿ ಅಂತ ಹೇಳಿದ್ದು ನಾ ನಿಮ್ಗೆ. ಯಾಕ್ರಿ ನಾಟಿಕರ್ ಸರ್ ರಿಕಾರ್ಡಿಂಗ್ ಮಾಡ್ಕೋತ ಹೇಳಿದ್ರಿ ನಿಮ್ಗೆ? ನೀರ್ ಬಂದಿಲ್ಲ ಅಂದ್ರೆ ಇದರ ಅರ್ಥ ಏನ್ರಿ? ಹಿಂಗಣಿ ಫ್ಲಡ್ ಇಲ್ಲ, ಫ್ಲಡ್ ಬಂದಿಲ್ಲ. ಹಿಂಗಣಿ ಒಳಗೆ ಜನನೇ ಇಲ್ಲ. ಹಳಿಯೂರಾಗ ಸ್ವಂತ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಹೇಳ್ತಾನಂದ್ರೆ ಇದ್ರ ಅರ್ಥ ಏನ್ರಿ? ಇಲ್ಲ ಆದಷ್ಟು ಸಹಾಯ ಮಾಡ್ತೇವ್ರಿ, ಬಂದ್ ಹೋಗಿದೇವು, ಏನೋ ತೊಂದರೆ ಆಗ್ಯದ ಅಂದ್ರೆ ನಮಗೂ ಸಮಾಧಾನ ಆಗ್ತದ. ನೀರೇ ಬಂದಿಲ್ರಿ ಗೌಡ್ರ ಅಂತ ಹೇಳಿದ್ರಿ, ಇದ್ರ ಅರ್ಥ ಏನತ್ತ? ಅಧಿಕಾರಿ 8 ಗಂಟೆಗೆ ಬಂದಿದ್ದು ಹೇಳ್ರಿ, ರಾತ್ರಿ ಬಂದಿದ್ರು, ಮುಂಜಾನೆ ಬಂದಿರೋದು. ರಾತ್ರಿ 8 ಗಂಟೆ ಬಂದ್ರೆ ನೀರ್ ಕಾಣಿಸ್ತಾವ್ರಿ. 8 ಗಂಟೆಗೆ ಬಂದಾರೆ ತಹಸೀಲ್ದಾರೇ, 8 ಗಂಟೆ ಬಂದಾರ. ಶಾಸಕರ ಜೊತೆ ಬಂದಾರ ಅಂತ ಹೇಳಿದ್ರಲ್ಲ, ಹೇಳ್ರಿ. ಈಗ ಶಾಸಕರ ಜೋಡಣೆ ಬಂದಾರ, ಖುಲ್ಲಾ ಬಂದಿಲ್ಲ ರೀ ಅವರು, ಖುಲ್ಲಾ ಬಂದೇ ಇಲ್ಲ. ಗಾರ್ಡನ್ ಎದುರು ಇಳಿದಿಲ್ಲ ಅಂತ ಹೇಳಿದ್ರಿ, ಅದನ್ನು ಮತ್ತೆ ಹೆಂಗ್ರಿ ನೀರ್ ಕಾಣಿಸ್ತಾವ ರಾತ್ರಿ 8 ಗಂಟೆಕ? ಈಗ ದನಗಳ ಮೇವಿಲ್ರಿ, ನಮ್ ದನಗಳಿಗೆ ನಿಕ್ಕಾ ಫ್ಲಡ್ ಬಂದು ನಾರ್ಲಗತ್ತದ, ಹೊಲ್ದಗೊಳದಾಗ ನಾರ್ಲಗತ್ತದ. ಇನ್ನೊಬ್ರು ಹೊಲ್ದಾಗ ಕಬ್ಬು ಕಡದ್ ಹಾಕ್ಲಿಕತ್ತಿದೇವ್ ರೊಕ್ಕ ಕೊಟ್ಟು. ಬನ್ನಿಯವ್ರ ಹೊಲ್ದಾಗ ಇಲ್ಲೇ ರೀ, ಇಲ್ಲೇನ್ ದೂರನೂ ಇಲ್ಲ. ಈ ಪರಿಸ್ಥಿತಿ ಅದಾರಿ ನಮ್ಮದು. ಇಲ್ಲಿ ಎರಡರೊಳಗೊಂದು ಗಂಜಿ ಕೇಂದ್ರ ತೆಗಿಲಿಕ್ಕೆ ಹೇಳೋದು. ಇಲ್ಲಿ ಹಿಂಗಣಿ ಹಳಿಯೂರ ತೆಗಿಲ್ರಿ, ಗಂಜಿ ಕೇಂದ್ರ ಹಳಿಯೂರಾಗ ತೆಗಿಲ್ರಿ. ಜಿಗಜಾಣ ವಸ್ತಿ ಗಂಜಿ ಕೇಂದ್ರದ 5 ಕಿಲೋಮೀಟರ್ ಯಾರು ಹೋಗಿ ಅಲ್ಲಿ ಊಟ ಮಾಡಲ್ರಿ. 5 ಕಿಲೋಮೀಟರ್ ಆಗ್ತದ. ಬರಗುಡವ್ರಿಗೆ ಅಷ್ಟು ಸಂಬಂಧ ಆಗ್ತದ. ಬರಗುಡವ್ರಿಗೆ ಅದ ಅನುಕೂಲ ಆಗ್ಯದ. ಬರಗುಡವ್ರಿಗೆ ಏನ್ ಅನುಕೂಲ ಆಗಿಲ್ಲ ಅನ್ನಪ್ಲಿಲ್ಲ. ಆ ಗಂಜಿ ಕೇಂದ್ರದಿಂದ ಬರಗುಡವ್ರಿಗೆ ಅನುಕೂಲ ಆಗ್ಯದ. ನಮ್ಮ ಊರಾಗ ಹಳಿಯೂರಾಗ ಗಂಜಿ ಕೇಂದ್ರ ಮಾಡಿದ್ರೆ ಅನುಕೂಲ ಆಗ್ತದ. ನಮ್ದು ಎಷ್ಟೇ ರಿಕ್ವೆಸ್ಟ್, ಅಲ್ಲಿ ಹೋಗ್ಲಿಕ್ಕೂ ಬರಲ್ರಿ. 5 ಕಿಲೋಮೀಟರ್ ಸುತ್ತಾಕಿ ಹೋಗ್ಬೇಕ್ರಿ. ಹಿಂಗ ಇಷ್ಟದಾರೆ ಅಷ್ಟೇ ವಿನಂತಿ ಮಾಡ್ಕೊಳ್ಳೋರು. ಎಸಿ ಅವರು ಏನು ದಯವಿಟ್ಟು ತಹಸೀಲ್ದಾರ್ ಕಳಿಸ್ಬೇಕು. ಇವತ್ತು 2 ಗಂಟೆ ತನ ಆಡ್ತಾನ ಇವ್ರು ಬಿಡಲ್ಲ. ಇಬ್ಬರಿಗೆ ನಾವು 2 ಗಂಟೆ ಒಳಗೆ ಬರಬೇಕು. ತಹಸೀಲ್ದಾರ್ ನೀರ್ ಬಂದಿಲ್ಲ ತೇಳೇನ. ಇಷ್ಟೇ ನಮ್ಮ ರಿಕ್ವೆಸ್ಟ್ ಅವ್ರ ಬಳಿ ಕೇಳ್ಕೊಳ್ಳೋದು. ನೀರು ಬಂದಿಲ್ಲ ಯಾರು ಹೇಳ. ಇವತ್ತ ನಮ್ಮ ಇಂಡಿ ತಾಲೂಕಿನ ಮಹಾರಾಷ್ಟ್ರದ ಕೊನೆಯ ಹಳ್ಳಿಯಾಗಿರ್ತಕ್ಕಂಥ ಹಿಂಗಣಿ ಗ್ರಾಮಕ್ಕೆ ನಾವೇನು ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಅತ್ಯಧಿಕ ಮಳೆಯಾಗಿ ಪ್ರವಾಹ ಹೆಚ್ಚಾಗಿ ಇಲ್ಲಿ ಏನು ಜನ ಕೊಚ್ಕೊಂಡು ಹೋಗ್ಲಕತ್ತಾರ. ಇಲ್ಲಿ ಎಲ್ಲಿ ಮನೆಗಳದಾಗ ನೀರು ನಿಂತಾವ, ಕಬ್ಬಿನ ಬೆಳೆ ಹಾಳಾಗ್ಯಾವ, ದನಕರುಗಳಿಗೆ ಮೇವಿಲ್ಲ. ಅವೆಲ್ಲ ನಾವು ಇಟ್ಟಿರ್ತಾವ. ನಾವೆಲ್ಲ ಒಂದು ಗಂಜಿ ಕೇಂದ್ರ ಕೂಡ ಇಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಪರಿಶೀಲನೆ ಮಾಡ್ಲಿಕ್ಕೆ ಇವತ್ತು ನಾವು ಐಬಣ್ಣ ನಾಟಿಕಾರ ಅವರು, ಇದೆಲ್ಲ ಊರಿನ ಹಿಂಗಣಿ ಗ್ರಾಮದ ಅಣ್ಣ ತಮ್ಮಂದರು, ನಮ್ಮ ಎಲ್ಲ ಯುವಕರು, ಚೇರ್ಮನ್ರು ಇವತ್ತು ನಾವು ಇಲ್ಲೆಲ್ಲ ಬಂದಿದ್ದೀವಿ. ಇಲ್ಲಿ ಸುಮಾರು 1 ಗಂಟೆಗಳ ಕಾಲ ನಾವೆಲ್ಲ ಒಂದು ಪರಿಶೀಲನೆ ವೀಕ್ಷಣೆ ಮಾಡಿದಾಗ ಇವತ್ತು ಮನೆಗೊಳಗಳ್ದ ನೀರು ಹುಕ್ಕಾವ. ಇವತ್ತ ದನಗಳಿಗೆ ಮೇವಿಲ್ಲ. ದನಗಳು ಏನಾದ್ರು ಇಲ್ಲಿ ತಂದು ಗಿಡದ ಬಡ್ಡೆ ಒಳಗೆ ಕಟ್ಟ್ಯಾರ. ಇವತ್ತು ಇಲ್ಲಿ ಸುಮಾರು 70 ಜನ ಇವತ್ತು ನಿರಾಶ್ರಿತರದಾರ. ಅವ್ರಿಗೆ ಒಂದು ಗಂಜಿ ಕೇಂದ್ರ ಕೂಡ ಇವತ್ತು ಸರ್ಕಾರ ತೆಗಿಲಿಕ್ಕಂತ ಯೋಗ್ಯತೆ ಆಗಿಲ್ಲ. ಇವತ್ತು ಇದರ ಜೊತೆಯಲ್ಲಿ ಈಗಾಗಲೇ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮಾತಾಡಿದೆವು. ಪಂಚಾಯತಿ ಅಧಿಕಾರಿಗಳು, ಪಿಡಿಒ ಅವ್ರು ಮಾತಾಡಿದೆವು. ಇಲ್ಲ ನಮಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಿ ಅಂತ ಕೆಲವಂತ ಅವರಂದ್ರು. ಮತ್ತೆ ಈಗಾಗಲೇ ತಾಲೂಕ್ ಪಂಚಾಯತ್ ಇವ್ರಿಗೆ ಕೂಡ ಮಾತಾಡಿದೆವು. ಸಂಬಂಧಪಟ್ಟಂತ ತಹಸೀಲ್ದಾರ್ ಕೂಡ ನಾವು ಮಾತಾಡಿದೆವು. ಕಡಕ್ಬಾಳ ಅವ್ರಿಗೆ ಮಾತಾಡಿದೆವು. ಮತ್ತು ಭೀಮಾಶಂಕರ್ ಅವರು ತಾಲೂಕ್ ಪಂಚಾಯತ್ ಇವರಿಗೂ ಮಾತಾಡಿದೆವು. ಸಂಬಂಧಪಟ್ಟಂತೆಲ್ಲ ಅಧಿಕಾರಿಗಳು ಕೂಡ ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾರ,
ಇಲ್ಲಿ ಹಿಂಗಣಿ ಗ್ರಾಮಕ್ಕ ನೀರು ಬಂದು ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರ. ದಯವಿಟ್ಟು ನಾನು ಈ ಮೂಲಕ ಹಿಂಗಣಿ ಗ್ರಾಮಸ್ಥರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ, ಆಗ್ರಹ ಮಾಡ್ತೇನೆ. ಕೂಡಲೇ ಸಂಬಂಧಪಟ್ಟಂತ ತಂಡಾಧಿಕಾರಿಗಳು, ತಾಲೂಕು ಆಡಳಿತ ಏನಾಗ್ಯದ ಇಲ್ಲೆಲ್ಲ ಪರಿಹಾರ ವೀಕ್ಷಣೆ ಮಾಡ್ಲಿಕ್ಕೆ ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ನೀವೆಲ್ಲ ಧೈರ್ಯ ತುಂಬಬೇಕಾಗಿತ್ತು. ಆಫೀಸರ್ಸ್ ಇಲ್ಲೇ ಇರಬೇಕಾಗಿತ್ತು. ನೀವು ಯಾರು ಇವತ್ತು ಧೈರ್ಯ ತುಂಬತಕ್ಕಂತ ಶಕ್ತಿ ಮಾಡಿಲ್ಲ. ಇಲ್ಲೆಲ್ಲ ಜನ ನಿರಾಶ್ರಿತರಾಗಿ ಇವತ್ತು ಕಂಗಾಲಾಗಿದ್ದಾರೆ. ನಾನು ಒಂದ್ ವೇಳೆ ಇದೇ ರೀತಿ ಇವತ್ತು ನಾವು ಮಧ್ಯಾಹ್ನದೊಳಗ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲಿ ಬರಲಿಲ್ಲ ಅಂದ್ರೆ ನಾವು ಇವತ್ತು ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿ ಮುಂದೆ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗಿ ತಿಳ್ಕೊಂಡು ಹಿಂಗಳಿ ಗ್ರಾಮದ ನೀವೆಲ್ಲ ಹಿಂಗಳಿ ಗ್ರಾಮದ ಅಣ್ಣ ತಮ್ಮಂದ್ರು, ನಾನು ಸೋತರು ಕೂಡ ನಿಮ್ಮ ಜೊತೆಯಲ್ಲಿ, ಬಡವನಾಗಿದ್ರು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಕಷ್ಟ ಸುಖದಲ್ಲಿ ಇರ್ತೇನೆ. ನಿಮ್ಗೇನಾದ್ರೂ ನೋವಾದ್ರೂ ಕೂಡ ನನ್ನ ಪ್ರಾಣವನ್ನು ಕೊಟ್ಟು ಕಾಪಾಡ್ತೇನೆ. ನೀವು ಯಾರು ಧೈರ್ಯ ಬಿಡಬೇಕಾಗಿಲ್ಲ, ನೀವು ಪರವಾಗಿರ್ತೇನೆ. ಯಾಕಂದ್ರೆ ಇಲ್ಲೆಲ್ಲ ಪ್ರವಾಹ ಹೆಚ್ಚಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಕೇಳಬೇಕಾಗ್ತದ. ಬ್ಯಾಚ್ಗೊಳಗೆ ನೀರು ಬಿಡ್ರಿ ಅಂತ ಎಷ್ಟೋ ಸ್ಟ್ರೈಕ್ ಮಾಡೋದು ಬಿಡಲ್ಲ. ರಾಜಕಾರಣಿಗಳು ಒತ್ತಾಯ ಮಾಡಿದ್ರು ಇವತ್ತು ನೀರು ಬಿಡುದಿಲ್ಲ. ಇವತ್ತು ಏಕಾಏಕಿ ನಮ್ಮ ಕರ್ನಾಟಕ ಸರ್ಕಾರದವರು ಅವರು ಅದರಲ್ಲಿ ಕೈ ಜೋಡಿಸ್ಯಾರ. ಯಾಕಂದ್ರೆ ಕರ್ನಾಟಕ ಸರ್ಕಾರದಿಂದ ಎಷ್ಟೋ ಬ್ಯಾಚ್ಗೊಳಗ ನಮ್ಮ ರೈತರು ನೀರಿಲ್ಲ, ಕಬ್ಬು ಬೆಳೆದಿರ್ತಾವ, ನೀರು ಬಿಡುದಿಲ್ಲ. ಈಗ ಮಳೆ ಆಗಲ್ಲ ಇವತ್ತು ಹೇಳಾರ್ದೆ ನೀರು ಬಿಟ್ಟು ನಮ್ಮ ಜನರನ್ನ ಇವತ್ತು ದನಕರಗಳನ್ನ ಇವತ್ತು ಬೀದಿ ಪಾಲು ಮಾಡ್ತಕ್ಕಂಥವ್ರನ್ನ ನಿರಾಶ್ರಿತರಾಗಿ ಇವತ್ತು ಊರನ್ನು ಬಿಟ್ಟು ಹೋಗ್ತಕ್ಕಂಥ ಗತಿ ತಂದಿರತಕ್ಕಂಥ ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ನಾನು ಖಂಡಿಸ್ತೇನೆ. ಈ ರೀತಿ ಇವತ್ತು ನಮ್ಮ ಅಮಾಯಕರ ನಮ್ಮ ರೈತರ ಜೊತೆ ಆಟ ಆಡತಕ್ಕಂಥದ್ದು ಸರಿಯಲ್ಲ. ತಕ್ಷಣ ಇವತ್ತು ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿ 8 ಮನೆಗೆ ಹೋಗ್ಯಾವ, ಸುಮಾರು 70 ಮನೆಗಳು ನೀರು ಹೋಗ್ಯಾವ. ನಾನೆಲ್ಲ ಸ್ವತಃ ನಾನೇ ಇವತ್ತು ತಿರ್ಗಾಡಿನಿ. ಇವತ್ತು ಮೋಟರ್ಗಳು ಹರ್ಕೊಂಡು ಹೋಗ್ಯಾವ, ದನಕರುಗಳು ತಂದು ಇವತ್ತು ಇಲ್ಲಿ ಕಟ್ಟರ ಒಟ್ಟು ಮನೆಗಳೊಳದಾಗ ಹೋಗ್ಯಾವ. ಇವತ್ತು ಅಜ್ಜ ಆಗಿರ್ತಕ್ಕಂಥ ಕಾಲು ಮುರ್ಕೊಂಡಿರ್ತಕ್ಕಂಥ ಅಜ್ಜದಲ್ಲಿ ನೋಡಿದ್ರೆ ಇವತ್ತು ಬಹಳ ನೋವು ಅನಿಸ್ತದ. ಅಂತ ಒಂದು ಸಂದರ್ಭದೊಳಗೆ ನಾನು ಹಿಂಗಳಿ ಗ್ರಾಮಸ್ಥರು ಎಲ್ಲ ಧೈರ್ಯದಿಂದಿರ್ರಿ, ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ. ಒಂದ್ ವೇಳೆ ಸರ್ಕಾರ ಪರಿಹಾರ ಕೊಡದೇ ಇದ್ರೆ ನಮ್ಮ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಹೇಳ್ತೀನಿ, ಇವತ್ತು 2018 ಇವತ್ತೇನು ಮತ್ತೆ ಭೀಮಾ ನದಿ ನೀರು ಬಿಟ್ಟು 2020 ಬಿಟ್ಟು 2020 ಅದೇ ರೀತಿ ಕೂಡ ನಾವು ಪ್ರವಾಹದಾಕರು ಕೂಡ ನಾವೆಲ್ಲ ಬಂದಿದ್ದೆವು. ಅಲ್ಲಿ ಪದೇ ಪದೇ ಈ ರೀತಿ ನಮ್ಮ ಹೊಳೆ ದಂಡೆ ಇರತಕ್ಕಂಥ ರೈತರನ್ನ, ನಮ್ಮ ಅಣ್ಣ ತಮ್ಮಂದರನ್ನ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದದ. ಅದಕ್ಕೆ ನಾವು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ಕೊಡಬೇಕು. ಸರ್ಕಾರ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಭೀಮಾ ತೀರದ 15 ಹಳ್ಳಿಗಳಿಗೆ ಇವತ್ತು ಪರಿಹಾರವನ್ನ ಘೋಷಣೆ ಮಾಡಬೇಕಂತ ಕೂಡ ನಾನು ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ಇಲ್ಲೆಲ್ಲ ನೋಡಬಹುದು, ನಮ್ಮ ತಾಲೂಕಿನಲ್ಲಿ ಇವತ್ತು ಇಷ್ಟೇ ಅಲ್ಲ, ರಸ್ತೆಗಳು ಸಂಪೂರ್ಣ ಕೆಟ್ಟವ. ಇಲ್ಲಿ ಹಳೆ ಹಿಂಗಣಿ ಒಳಗ ನಿರಂತರವಾಗಿರ್ತಕ್ಕಂಥ ಕರೆಂಟ್ ಇಲ್ಲ, ನಿರಂತರ ಜ್ಯೋತಿ ಕೊಡಬೇಕು. ಸುಮಾರು 100 ಕುಟುಂಬಗಳದಾವ, ದೊಡ್ಡ ದೊಡ್ಡ ದೇವಸ್ಥಾನಗಳದಾವ. ಇಲ್ಲೆಲ್ಲ ಹೊಳೆ ದಂಡದ ಹಾವು ಚೇಳುಗಳು ಬರ್ತಾವ. ಇವತ್ತು ಸತ್ರ ಯಾರು ಹೊಣೆ ಹಾಕ್ತಾರ? ಸರ್ಕಾರ ಹೊಣೆ ಹಾಕ್ಬೇಕಾಗಿ ತಿಳ್ಕೊಂಡು ನಾನು ಖಂಡಿಸ್ತೇನೆ. ಅದಕ್ಕಾಗಿ ನಾನು ಹಿಂಗಣಿ ಗ್ರಾಮದ ಪರವಾಗಿ ಕೂಡಲೇ ಇಲ್ಲಿ ಒತ್ತಾಯ ಮಾಡ್ತೇನೆ. ಇಲ್ಲಿ ಶಾಶ್ವತವಾಗಿರ್ತಕ್ಕಂಥ ಭೀಮಾ ನದಿಗೆ ಪರಿಹಾರವನ್ನ ನಮ್ಮ ರೈತರಿಗೆ ಕೊಡಬೇಕು. ಮತ್ತು ಇಲ್ಲಿ ಕರೆಂಟ್ ಇಲ್ಲ, ನಿರಂತರ ಜ್ಯೋತಿ ಕರೆಂಟ್ ಕೊಡಬೇಕು. ಎಟ್ಟೆಟ್ಟು ಹಾಳಾಗ್ಯಾವ ಜಮೀನುಗಳಿಗೆ ಸರ್ವೆ ಮಾಡಿ ಅವರಿಗೆ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು ತಿಳ್ಕೊಂಡು ನಾನು ಹಿಂಗಣಿ ಗ್ರಾಮದ ಅಣ್ಣ ತಮ್ಮಂದಿರ ಪರವಾಗಿ, ಯುವಕರ ಪರವಾಗಿ ನಾನು ಆಗ್ರಹವನ್ನು ಮಾಡ್ತೇನೆ, ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ.